ರಾಷ್ಟ್ರೀಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ತಾಲೂಕು ಮಟ್ಟದವರೆಗೆ ಪದಾಧಿಕಾರಿಗಳೆಲ್ಲ ಬಂದಿದ್ದೀರ. ಆದರೆ ಈ ಗುರಿಯನ್ನು ಮುಟ್ಟತಕ್ಕಂಥದ್ದು ನಾನು ವಿನಾಶದಾಯಕ ಮಾತಾಡ್ತಾ ಇಲ್ಲ, ಯಶಸ್ಸನ್ನು ಕೋರ್ತಾ, ಅದಕ್ಕೆ ಶುಭವನ್ನು ಕೋರ್ತಾ ಆ ಗುರಿಯನ್ನು ಮುಟ್ಟಿ ಅಂತ ಹೇಳ್ತಾರೆ. ಆದರೆ ಇದು ಬರೀ ಭಾಷಣ ಮುಖಾಂತರ ಈ ಸಭೆಗಳ ಮುಖಾಂತರ ಆಗಲ್ಲ, ಕಾರ್ಯಾಚರಣೆ ಇಳಿಬೇಕು. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದಾಗ ಅವರು ಕಾರ್ಯಾಚರಣೆಗೆ ಇನ್ನೂ ಪ್ರಾರಂಭ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾವುದಾದ್ರು ಒಂದು ಉದಾಹರಣೆ ಭ್ರಷ್ಟಾಚಾರಿಯನ್ನ ಹೋಗಿ ಹಿಡಿದು ಸರ್ಕಾರಕ್ಕೆ ಅಂದರೆ ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳುತ್ತೆ. ನಾನು ಬರೀ ಇದರಿಂದ ಸಾಧ್ಯ ಆಗಲ್ಲ. ನನಗೆ ಗೊತ್ತಿದೆ, ಇವತ್ತು ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸಂಸ್ಥೆಗಳಿದೆ, ಅದು ಆಫೀಸ್ಗಳಿದೆ, ಅದಕ್ಕೆ ಆಂಟಿ ಕರಪ್ಷನ್ಗೆ ಇದೆ, ಪದಾಧಿಕಾರಿಗಳೆಲ್ಲ ಎಲ್ಲ ಆಫೀಸರ್ಸ್ ಇದ್ದಾರೆ. ಎಲ್ಲೋ ಒಂದು ಎರಡು ಕೇಸು ಕೋರ್ಟಿಗೆ ಬರುತ್ತೆ, ಅದು ಕೊನೆಗೆ ಯಾವುದೋ ಎವಿಡೆನ್ಸ್ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡು ಸರಿಯಾಗಿ ಕೇಸ್ ಸಿಗ್ತದೆ, ಬಿಡುಗಡೆ ಆಗ್ತಾ ಇದೆ. ಒಂದು ಎರಡು ಮೂರು ಶಿಕ್ಷೆ ಆಗಿದೆ. ನಾನಂತೂ ಒಂದು ಶಿಕ್ಷೆ ಕೊಡೋಕ್ಕಾಗಲಿಲ್ಲ, ಕೇಸ್ಗಳು ಕಡಿಮೆ ಬಂದಿತ್ತು. ಇವತ್ತು ಏನಾಗಿದೆ ಅಂದರೆ ಆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಏನು ಅದಕ್ಕಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಆಂಟಿ ಕರಪ್ಷನ್ ಆಗ್ತದೆ, ಅದನ್ನ ಕೆಲಸ ಮಾಡ್ತಾ ಇಲ್ವಲ್ಲ ಅವರು. ಅದನ್ನ ಮಾಡಿಸೋರು ಯಾರು? ನೀವು ಅವ್ರ ಜೊತೆ ಸೇರ್ಕೋಬೇಕು, ಅವ್ರ ಜೊತೆಗೆ ಹೋಗಿ ಹಿಡಿಬೇಕು. ನೀವಾಗಿ ಹಿಡಿದ್ರೆ ಏನು ಕೇಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಲಸ ಮಾಡಿ ನೀವು. ನಾನು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಇನ್ನೊಂದು 2 ವರ್ಷ ಆಯಸ್ ಕೇಳಿದ್ದೀನಿ. ಅಷ್ಟೊಳಗೆ 2 ವರ್ಷ ಯಾಕೆ ಕೇಳಿದ್ದೀನಿ ಅಂದ್ರೆ, ನಾನು ಮದುವೆ 80ನೇ ವರ್ಷದಲ್ಲಿ ಅದೇ ಹಳೆ ಹುಡುಗಿ ಜೊತೆನೆ ಆ 2 ವರ್ಷ 80 ಮುಗಿದ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇರ್ತೀನಿ. ಯಾಕೆ ದೇವ್ರು ಯಾಕೆ ಕೊಡ್ಬಾರ್ದು ನಿಮ್ಗೆ? ನಾನೇನು ಅನ್ಯಾಯ ಮಾಡ್ತಾ ಇಲ್ವಲ್ಲ. ಇವತ್ತು ಯಾರೋ ಒಬ್ರು ರಾಜಕಾರಣಿ ಹೇಳೋದಕ್ಕಿಂತ ಟಿವಿಲಿ ನೋಡ್ತೀರಾ, ಪೇಪರ್ ಗೊತ್ತೀರಾ, ಪ್ರಯತ್ನ ವಿಫಲ ಆಗ್ಬೋದು, ಆದ್ರೆ ಪ್ರಾರ್ಥನೆ ವಿಫಲ ಆಗಲ್ಲ. ಇಂಥದ್ದು ಪ್ರಯತ್ನ ವಿಫಲ ಆಗುತ್ತೆ ಅಂತ ಅನ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಫಲ ಸಿಗ್ಬೋದು, ಎಲ್ಲರಿಗೂ ಗೊತ್ತಾಗಿರ್ಬೋದು, ಯಾರು ಆದ್ರಿಂದ ಇನ್ನು ಪ್ರಯತ್ನವನ್ನ ಕೈ ಬಿಡಬಾರ್ದು. ಒಂದೇ ದಿವಸ ಆಗಲ್ಲ ಇದು. ನಾವು ಸಣ್ಣ ಮಕ್ಕಳಲ್ಲಿ ನಮ್ಮ ತಾಯಿ ಅಕ್ಕಿ ಹಾಕ್ಸಕ್ ಕೊಡೋರು, ಕಲ್ಲಿದೆ ಅಂತ ಹೇಳಲ್ಲಿ, ಕಲ್ಲಿದೆ ಹಾಸು ಅಂತ. ಕಲ್ಲು ತೆಗಿಯಕ್ ಸಾಧ್ಯ ಐತೆ, ಯಾಕಂದ್ರೆ ಕಲ್ಲೊಳಗೆ ಎಲ್ಲೋ ಅಂತ 2 ಕಲ್ಲಿರಲು ಭತ್ತ ಬಿಲ್ ಮಾಡಿಸುವಾಗ ಅಂತ. ಆದ್ರೆ ಈಗ ಅದು ಒಂದ್ ಕಾಲದಲ್ಲಿ ಕಲ್ಲು ಅಕ್ಕಿ ಗೊತ್ತಾಗದೆ ಎರಡನ್ನೂ ಮಿಕ್ಸ್ ಮಾಡ್ತೀವಿ, ಮಾಡ್ತಾ ಇಲ್ಲ ಅದನ್ನ. ಆದ್ರೆ ಎಲ್ಲೋ ಈ ಕಲ್ಲನ್ನ ಬೇರೆ ತರ ಉಪಯೋಗಿಸ್ತಾ ಇದ್ದಾರೆ, ಸಣ್ಣ ಕಲ್ಲನ್ನ. ಇವತ್ತು ಭ್ರಷ್ಟಾಚಾರ ಎಲ್ಲಿಲ್ಲ ಅಂತ ಹೇಳಿದ್ರೆ ನಾನು ಅರೆಂಡ್ ಆಗ್ತೀನಿ. ಯಾವ ಆಫೀಸ್ ಹತ್ರ ಭ್ರಷ್ಟಾಚಾರ. ನಿನ್ನೆ ನನ್ನ ಮಗ, ಉದಾಹರಣೆ ಕೊಡ್ತಾ ಇದ್ದೀನಿ, ನಿನ್ನೆ ನನ್ನ ಮಗನ ಊಟಕ್ಕೆ ಕೊಟ್ಟಿದ್ದಾಗ ಒಬ್ಬ ಬಂದ. ಯಾರು ಏನಪ್ಪ ಏನು ಅಂತಾರೆ, ಎಲ್ಲ ಕೆಲಸ ಮಾಡ್ಕೊಡ್ತಾರಲ್ಲ ಆಫೀಸಲ್ಲಿ, ಬಂದ. ನಮ್ಮ ಮಗ ಹೋದ, ಮಾತಾಡ್ದ, ಸರ್ಟಿಫಿಕೇಟ್ ಸಿಕ್ತು, ಲಂಚ ಕೊಟ್ಟು ಕಳಿಸ್ದ. ಅದು ಆನ್ಲೈನ್ ಅಲ್ಲಿ 12,000 ರೂಪಾಯಿ. ಏನಂತದು ಸ್ವಾಮೀಜಿಗಳು ಹೇಳಿದ್ರಲ್ಲ, ಈ ಖಾತ. ನಾನು ಹೇಳಿದೆ, ಮಗನೇ ನಾನು ಸಾಫ್ಟ್ವೇರ್ ಇಂಜಿನಿಯರ್, ಅವನು ಕೈ ತುಂಬ ಶುಭ್ರ ಬರುತ್ತೆ ಮಾಡಿ. ನಾನು ಬರ್ತೀನಿ ಆಫೀಸ್ಗೆ, ಗಾಡಿ ದಯವಿಟ್ಟು ಬರಬೇಡಿ, ಕೈ ಕೊಡ್ತೀನಿ, ನೀವು ಜಗಳ ಮಾಡ್ತೀರಾ, ಅಲ್ಲಿ ಗಲಾಟೆ ಮಾಡ್ತೀನಿ ಮಾಡಿ. ನಿಮ್ಗೆ 2 ಆಫೀಸಲ್ಲ ಕೆಲಸ ಆಗಿದೆ. ಪಟ್ಟಣ ಪಂಚಾಯತ್ ಮೈಸೂರು ಅಲ್ಲಿ ಹೋಗಿ ನನ್ನ ಜುಡಿಷಿಯಲ್ ಸೈಟು ಅಲ್ಲಿದು ಈ ಖಾತೆ ಮಾಡಿಸ್ಬೇಕಾಯ್ತು. ಲಂಚ ಕೊಡೋದು ಅಂತ ಗಲಾಟೆ ಮಾಡಿ ತಗೊಂಡೆ ನಾನು. ಈ ಥರ ಗಲಾಟೆ ಮಾಡ್ತೀರ ಡ್ಯಾಡಿ, ಆರೋಗ್ಯ ಹಾಳಾಗುತ್ತೆ, ನಾನು ಮಾಡ್ತೀನಿ ಅಂತ ಬ್ರೋಕರಿಗೆ ಕೊಟ್ಟ ಮಾಡಿಸ್ದ. ಆದ್ರೆ ಈ ತರ ಬಹಳಷ್ಟು ಜನ ಮಾಡ್ತಾ ಇದ್ದೀರಾ, ಇಲ್ಲಿರೋರಲ್ಲೇ ಬಹಳಷ್ಟು ಜನ. ಯಾರು ನಿಮ್ಮ ಆಫೀಸಲ್ಲಿ ನೀವು ಲಂಚ ಕೊಡದಲ್ಲೇ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಅಂತ ಕೆಲಸನ ನಾನು ಅಂದ್ರೆ ಯಾವುದೋ ಒಂದು ವಿಟಮಿನ್ ಐ ಇದೆ ನಿಮ್ಮ ಹತ್ರ, ವಿಟಮಿನ್ ಎಂ ಅಂದ್ ಐ ಇಲ್ಲ ಅಂದ್ರೆ ಆಗಲೇ ಇಲ್ಲ ಕೆಲಸ. ವಿಟಮಿನ್ ಎಂ ಅಂದ್ರೇನು? ಮನಿ, ಐ ಅಂದ್ರೆ
ಮತ್ತೆ ಅದಿಲ್ಲದೆ ಮಾಡಿಸ್ಬಿಡಿ ನೋಡೋಣ, ನೀವು ಸರೆಂಡರ್ ಆಗ್ತೀವಿ, ಇಲ್ಲ ನಿಮ್ಗೆ ಯಾರೋ ರಿಲೇಟಿವ್ ಅಲ್ಲಿ ಇರಬೇಕು. ಏನು ಇಲ್ದಲೆ ನೀವಪ್ಪ ಇವನಾಗಿ ಸಾಮಾನ್ಯ ವ್ಯಕ್ತಿಯಾಗಿ ಮಾಡ್ಸ್ಕೊಂಡ್ಬಿಡಿ ಕೆಲಸ. ಬರೋ ಬರ್ತಾ ಇದೆ ನನ್ಗೀಗ. ಯಾಕೆಂದ್ರೆ ಇಂಥ ನಾನು 1848 ಮಾಡಲ್ ಅಂತ ಹೇಳಿ ನಾನು ಕಾಲು ನಡೀತಾ ಇದೆ. ಯಾಕೆಂದ್ರೆ ಇಷ್ಟು ನನಗೆ ದೋಷ ಬರುತ್ತೆ ಅಂದ್ರೆ ನಾನು ಹೇಳ್ತಾ ಇದ್ದೆ ಮೊನ್ನೆ, ಏನ್ ಮಾಡ್ಬೇಕು ಇಂಥವ್ರಿಗೆಲ್ಲ ಹೋಗಿ ಅಂತ. ಇಷ್ಟು ಒಂದು ಗೌರವ ಕೊಡಲ್ಲ. ರಿಟೈರ್ಡ್ ಜಡ್ಜ್ ಅಂದ್ರೆ ಜಡ್ಜ್ ಆಗಿದ್ದಾಗ ನಾನು ಆಫೀಸಿಗೆ ಹೋಗ್ತಾ ಇದ್ದಿಲ್ಲ ಬಿಡಿ, ಯಾರೋ ನಮ್ಮ ಆಫೀಸ್ ಹೋಗಿ ಏನಾದ್ರು ಕೆಲಸ ಮಾಡೋದು, ಗೌರವ ಕೊಡಲ್ಲ. ಒಂದು ಆಫೀಸಿಗೆ ಹೋಗಿ ಜಡ್ಜ್ ಮಾಡ್ಕೊಂಡ್ರೆ ತಲೆ ಎತ್ತು ನೋಡಲ್ಲ, ಅಷ್ಟು ದುರಹಂಕಾರ. ಮತ್ತೆ ಬರೀ ಅಫಿಷಿಯಲ್ಸಿಗೆ ಹೇಳ್ತಾ ಇಲ್ಲ, ಅದು ಇದರಲ್ಲಿ ವ್ಯಾಪಾರಸ್ಥರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಒಂದು ಸೀರೆನ 8,000 ಕೊಟ್ಟಿದ್ರೆ ಇನ್ನೊಬ್ಬವರೇ ಅದನ್ನ 10,000 ಹೇಳ್ತಾರೆ. ಈ ಲೆವೆಲಲ್ಲಿ ಯಾರು ಇದನ್ನೆಲ್ಲ ಸರಿಪಡಿಸೋರು ಸಮಾಜದಲ್ಲಿ? ಅದಕ್ಕೆ ಹುಚ್ಚುಮುಂಡಿ ಅವನೇನು ಮುಂಜಾನೆ ಜ್ಞಾನ ಅಂತೇಳಿ ಯಾರು ಉಂಟ್ಕೊಂಡು ಹೋಗ್ತಾ ಇದ್ದಾನೆ ಅವನೇ ಬುದ್ಧಿಮಾನ್ ಕೈಯೋರು. ಇವತ್ತು ಏನು ಮಾಡ್ತಾ ಇದ್ದೀರಾ, ಇದು ಬಹಳ ಒಳ್ಳೆ ಕೆಲಸ ಮಾಡಿ ಹೋರಾಟಕ್ಕೆ ನನ್ನ ಕರಿಬೇಡಿ, ನೀವು ಹೋರಾಟ ಮಾಡಿ. ಯಾಕೆಂದ್ರೆ ನಮ್ಗೆ ಇಂಟರ್ನೆಟ್ ಆಗ್ತಾ ಇಲ್ಲ ಈಗ. ಯಾಕೆ ರೋಷದಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಬೇಜಾರಾಗೋಗಿದೆ. 2 ಆಫೀಸಿಗೆ ಹೋಗಿದ್ದೆ ನಾನು, ಒಂದು RTO ಆಫೀಸು, ಒಂದು ಮೂಡ. ಏನು ದುಡ್ಡು ಕೊಡೋದೆಲ್ಲ ಮಾಡ್ಕೊಂಡ್ರೆ ಗಲಾಟೆ ಮಾಡ್ಕೊಂಡ್ಬಂದೆ. ಗಲಾಟೆ ಮಾಡಿ ಯಾರಿಗೂ ಇವತ್ತೇನಾದರೂ ವಿಟಾಮಿನ್ M&I ಇದ್ದರೆ ನೀವು ಬದುಕ್ತೀರಾ ಅಂತ ಆ ಕಾಲ ಬಂದಿದೆ. ಆದರೂ ನಿರಾಶರಾಗಬಾರ್ದು. ಇಂಥ ನಮ್ಮ ಸಂಸ್ಥೆಗಳು ಬೆಳಿಬೇಕು. ಅದು ಎಲ್ಲರನ್ನ ಕಟ್ಕೊಂಡು ಓಡಾಡಬೇಕು ಎಲ್ಲರ ಜೊತೆ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇದು ಸಭೆ ನಿಜವಾಗ್ಲೂ ಆಶಾದಾಯಕ ಇರಲಿ. ಯಾಕೆಂದ್ರೆ ಫಲ ಸಫಲನ ನಾನು ನೋಡ್ಕೊಳ್ತೀನಿ ಅಂತ ಬಾಣ ಬಿಡಿಸ್ತಾ ಹೋದ್ರು ಬಿಡಿ. ಆ ಥರ ನಾವು ನಿರಾಶೆ ಆಗೋದು ಬೇಡ. ಯಾವುದೋ ಒಂದು ಒಳ್ಳೆ ಕಾಲ ಬರುತ್ತೆ, ಆ ಒಳ್ಳೆ ಕಾಲ ನೋಡಿ ನಾನು ಕೊನೆ ಇಷ್ಟು ಹೇಳಬೇಕು ಅಂತಂದು ನಾವೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸರ್ ಅಗಲ ನಿಂತ್ಕೊಳ್ಳಿ. ಓಕೆ ರೆಡಿ.